ಈ ವಿಶಾಲವಾದಂತ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿ ಕೂಡ ತನ್ನ ಯೋಗಕ್ಷೇಮದತ್ತ ಸದಾ ಜಾಗೃತಿಯಿಂದಿರಬೇಕು. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆಯ ಕ್ಷೇಮ. ಸಾಮಾನ್ಯರಿಂದ ಸಂಪಾದಿಸಲಾದದ್ದನ್ನು ಸಂಪಾದಿಸುವುದೇ, ಸಂರಕ್ಷಿಸುವುದೇ ಯೋಗಕ್ಷೇಮ. ಈ ಮೂರು ಯೋಗಗಳಲ್ಲಿ ನಮಗಿರುವ ಆದರ ಗೌರವಗಳನ್ನ ಆಲೋಚಿಸುವಾಗ ಯೋಗ ಅನುಕೂಲಕರ ಎನ್ನುವುದು ನಿಶ್ಚಯ. ಮೇಘವಂತ ಪರ್ವತವನ್ನೇ ಇರುವ ಮೂಲಕವಾಗಿ ಶತಮತಗಳನ್ನು ಮಾಡಿದವರು ನಾವು ಹೊಲಗತ್ತಲದಂತ ವೇಳೆಯಲ್ಲಿ ತುಂಬಿರುವ ಸುರಪ್ಪ ಸಭೆಯನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ದೇವಲೋಕದ ಪದವಿಯೇ, ಮೂರು ಲೋಕದ ಒಡೆತನವೇ ಮೂರು ಮೂರ್ತಿಗಳ ಅನುಗ್ರಹದಿಂದ ನಮಗೆ ಸಿಕ್ಕಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಕಾಮಿಸಿದನ್ನು ನೀಡಬಲ್ಲ ಕಾಮಧೇನು, ಕಲ್ಪಿಸಿದನ್ನು ನೀಡಬಲ್ಲ ಕಲ್ಪತರು, ಸ್ಪರ್ಶ ಮಾತ್ರದಲ್ಲಿ ಸಕಲ ಲೋಹವನ್ನೇ ಚಿನ್ನವಾಗಿಸಬಲ್ಲ ಪರುಷಮಣಿ, ಚಿಂತೆಯನ್ನು ದೂರ ಮಾಡುವ ಚಿಂತಾಮಣಿ, ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ. ಒಂದರ್ಥದಲ್ಲಿ ನಾವು ಅಮರರೇ ಆಗಿದ್ದೇವೆ. ಅಷ್ಟು ಮಾತ್ರವಲ್ಲ, ನಮ್ಮದತ್ತ ಈ ನಾಲ್ಕಲೋಕದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ವೈಭವ, ರಂಭಾದಿ ನಾರ್ಯರ ನೃತ್ಯ, ಇದರಿಂದ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಕರ್ಣಾನಂದಕರವಾದಂತಹ ಚಿತ್ರಸೇನನ ಇಬ್ಬಾದ ಗಾಯನ ಹಿಮ್ಮೇಳ ಸಹಿತವಾಗಿ ಮೂಡಿ ಬರ್ತಾ ಇದೆ. ಹಿಮ್ಮೇಳಕ್ಕೆ ಮುಮ್ಮೇಳ, ಮುಮ್ಮೇಳಕ್ಕೆ ಹಿಮ್ಮೇಳ, ಹೀಗೆ ಇದ್ರೆ ತಾನೆ ಅದು ಮೇಳ ಎನ್ನುವ ಹಾಗೆ ಕರೆಯಲ್ಪಡುವುದು ಪ್ರಖ್ಯಾತಗೊಳ್ಳುವುದಕ್ಕೆ ಸಾಧ್ಯ. ನಮ್ಮದತ್ತ ಈ ಸುವಸ್ತುಗಳನ್ನು ಕಂಡಂಥ ಕವಿಗಳೆಲ್ಲ ವರ್ಣಿಸಿದ್ದು ಹೇಗೆ? ಪರುಷ ವಂಗಣದ ಕಳು, ಸುರಭಿಕರಹಂ, ಕಲ್ಪತರುವನಂ, ಸ್ವರ್ಗ ನಿಜ ದೇಶ, ಅಮರಾವತಿಯ ಪುರದುರ್ಗ, ಮೇರು ಕೇಳಿ ಶೈಲ, ಸಚಿರಾಡಿಸುತ್ತ ಜಯಂತವರ ಸೂಳೆರಂಬ ಐರಾವತ, ವಜ್ರವಾಯುಧಂ, ನವನಿಧಿಯ ಭಂಡಾರ, ಒರೆವಾಸ ನಭವನೆಂದೆನಿಪ ದೇವೇಂದ್ರ. ಈ ರೀತಿಯಾಗಿ ನಮ್ಮನ್ನು ಕೊಂಡಾಡ್ತಾ ಇದ್ದಾರೆ. ಆದರೆ ಇಲ್ಲಿರುವಂತಹ ಸಂಪತ್ತನ್ನು ಕಂಡಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಿಮ್ಮಲ್ಲಿ ಒಂದು ಮಾತು ಹೇಳಿದ್ದೀನಿ ಸುಮನಸರೇ, ಕೇಳಿದಿರೇ? ಕೇಳಿದಿರೇ ಕೇಳಬೇಕು. ಕೇಳಿದಿರೇ ಸುಮನಸರು ಹಾಗೆಂತ ಮಾತ್ರಕ್ಕೆ ಲೋಕದಲ್ಲಿ ಎಲ್ಲ
ಸಾಧ್ಯ ಉಂಟೆ? ಖಂಡಿತ ಇಲ್ಲ. ದಾನವ ಎನ್ನುವಂತ ಪಂಗಡ ಹೊಂದಿದೆ. ಹೇಳುವುದಕ್ಕೆ ನಮಗೆ ಸಂಬಂಧಿಕರು ದಾಯಾದಿಗಳಾಗಿದ್ದೇವೆ. ಹುಟ್ಟುವಾಗ ಅಣ್ಣ ತಮ್ಮಂದಿರಾಗಿ ಹುಟ್ಟಿದೆವು, ಬೆಳೆಯುವಾಗ ದಾಯಾದಿಗಳಾಗಿ ಬೆಳೆದೆವು. ಆದರೂ ನಾವು ನಮ್ಮ ಸಾಧನೆಯಿಂದ ಸ್ವರ್ಗಲೋಕದ ಸಂಪತ್ತಿನಲ್ಲಿ ಮೆರೆಯುತ್ತಾ ಇದ್ದರೂ ಕೂಡ ಆ ದಾಯಾದಿಗಳು ಸಾಧನೆಯನ್ನು ಮಾಡದೆ ಹಿಂದೆ ಉಳಿದಿದ್ದಾರೆ. ಆದರೂ ಸ್ವರ್ಗಲೋಕ ಅವರಿಗೆ ಲಭಿಸಬೇಕು ಎನ್ನುವಂತ ಕೆಟ್ಟ ದೃಷ್ಟಿಯವರದ್ದು. ಈ ಹಿಂದೆ ಅದೆಷ್ಟೋ ದಾನವರು ಈ ನಾಕಕ್ಕೆ ಅಭಿಯೋಗವನ್ನು ಮಾಡಿದವರಿದ್ದಾರೆ. ಬಂದಂತವರಿಗೆ ಸರಿಯಾದಂತ ಉತ್ತರವನ್ನು ಕಲ್ಪಿಸಿಕೊಟ್ಟವರು. ಯಾಕೆ ಈ ಸ್ವರ್ಗಲೋಕವನ್ನು ಸಾಮಾನ್ಯವಾಗಿ ಪಡೆದವರಲ್ಲ, ಶತಯಾಗವನ್ನು ಮಾಡುವ ಮುಖೇನವಾಗಿ 3 ಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಪಡೆದಂತ ವರಪ್ರಸಾದ. ಒಂದೊಮ್ಮೆಗೆ ಸ್ವರ್ಗಲೋಕ ನಮ್ಮ ಕೈ ತಪ್ಪಿ ಹೋದರೂ ಕೂಡ ಶಾಶ್ವತವಾಗಿ ಉಳಿಸುವಲ್ಲಿ ದಾನವರು ಹಿಂದೆ ಉಳಿದಿದ್ದಾರೆ. ಯಾಕೆ? 1 ಮನ್ವಂತರದ ಕಾಲದವರೆಗೆ ಸ್ವರ್ಗಲೋಕ ನಮಗೆ ಸೇರಿತ್ತು. ಆದ್ದರಿಂದ ಈ ನಾಕಲೋಕದಲ್ಲಿ ನಾವಿದ್ದೇವೆ. ಈ ಕಾಲಕ್ಕೆ ನಾನೊಂದು ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಈ ಹಿಂದೆ ಅದೆಷ್ಟೋ ದೈತ್ಯರು ಬಂದವರಿದ್ದಾರೆ. ಹಾಗಾದ್ರೆ ಮುಂದೆ ಒಂದು ವೇಳೆ ಆ ದೈತ್ಯರು, ಆ ದುರುಳರು, ರಕ್ಕಸರು ನಮ್ಮ ಈ ನಾಕಕ್ಕೆ ದಾಳಿಯನ್ನು ಎಸಗಿದ್ರೆ ಅಲ್ಲಿ ನಿಮ್ಮ ಪಾತ್ರವೇ? ಸುರನ